ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಹಿಂದೂಗಳ ಆರಾಧ್ಯ ದೈವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಮಂದಿರ ಉತ್ತರ ಭಾರತದ ಅಯೋಧ್ಯೆಯಲ್ಲಿದೆ. ಅಯೋಧ್ಯೆಯು ಭಾರತದ ಪ್ರಾಚೀನ ನಗರಗಳಲ್ಲೊಂದು. ಇದು ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯಲ್ಲಿದೆ. ಅಯೋಧ್ಯೆಯು ಸರಯೂ ನದಿಯ ತೀರದಲ್ಲಿದ್ದು ಭಾರತದ ರಾಜಧಾನಿ ದೆಹಲಿಯಿಂದ 555 ಕಿಲೋಮೀಟರ್ ದೂರದಲ್ಲಿದೆ. ಅಯೋಧ್ಯೆಯು ಭಾರತೀಯರ 6 ಪವಿತ್ರ ಸ್ಥಳಗಳಲ್ಲಿ ಒಂದು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ರಾಮಾಯಣದ ನಾಯಕನಾದ ಶ್ರೀರಾಮ ಅಯೋಧ್ಯೆಯಲ್ಲಿ ಜನ್ಮ ತಾಳಿದ್ದರಿಂದ ಈ ಸ್ಥಳವನ್ನು ರಾಮ ಜನ್ಮಭೂಮಿ ಎಂದು ಕರೆಯಲಾಗುತ್ತದೆ. ಹಿಂದೂಗಳು ಈ ಸ್ಥಳವನ್ನು ರಾಮನ ಜನ್ಮಸ್ಥಳವೆಂದು ನಂಬುತ್ತಾರೆ. ರಾಮ ವಿಷ್ಣುವಿನ 7ನೇ ಅವತಾರ ಎಂದು ಪೂಜಿಸುತ್ತಾರೆ. ಇಂತಹ ಪವಿತ್ರವಾದ ಸ್ಥಳವು ಸುದೀರ್ಘ ಸಮಯದವರೆಗೆ ವಿವಾದದ ಕೇಂದ್ರವಾಗಿದ್ದು ವಿಪರ್ಯಾಸ. ಇಂತಹ ವಿವಾದಿತ ಸ್ಥಳದಲ್ಲೇ ಈಗ ಭವ್ಯವಾದ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ವಿವಾದದಿಂದ ಮಂದಿರ ನಿರ್ಮಾಣದವರೆಗೆ ನಡೆದ ಅನೇಕ ಮಹತ್ವದ ಐತಿಹಾಸಿಕ ಘಟನಾವಳಿಗಳನ್ನು ಈ ವಿಡಿಯೋದಲ್ಲಿ ಮೆಲುಕು ಹಾಕಲಾಗಿದೆ. ರಲ್ಲಿ ಮೊಘಲರು ರಾಮ ಮಂದಿರವನ್ನು ಕೆಡವಿ ಬಾಬರಿ ಮಸೀದಿಯನ್ನು ನಿರ್ಮಿಸಿದರು. ರಾಮ ಜನ್ಮಭೂಮಿಯ ಸ್ಥಳದ ಬಗೆಗೆ ಅನೇಕ ವಾದ ವಿವಾದಗಳು ನಡೆದವು. ಅನೇಕ ವಿದೇಶಿ ಪ್ರವಾಸಿಗರು ಈ ಸ್ಥಳದಲ್ಲಿ ರಾಮ ಮಂದಿರದ ಕುರುಹುಗಳಿರುವುದನ್ನು ತಮ್ಮ ಪ್ರವಾಸಕತನದಲ್ಲಿ ಉಲ್ಲೇಖಿಸಿದ್ದರು. 1949ರಲ್ಲಿ ಬಾಬರಿ ಮಸೀದಿಯ ಒಳಗೆ ಇದ್ದಕ್ಕಿದ್ದಂತೆ ರಾಮನ ವಿಗ್ರಹ ಪತ್ತೆಯಾಯಿತು. ಭಗವಾನ್ ಶ್ರೀರಾಮನೇ ಪ್ರತ್ಯಕ್ಷನಾಗಿ ತನ್ನ ಇರುವಿಕೆಯನ್ನು ತೋರ್ಪಡಿಸಿದ್ದಾನೆ ಎಂದು ಹಿಂದೂಗಳು ಇದನ್ನು ವ್ಯಾಖ್ಯಾನಿಸಿದರು. ಹಿಂದೂ ದೇವಾಲಯವನ್ನು ಧ್ವಂಸ ಮಾಡಿ ಮಸೀದಿಯನ್ನು ನಿರ್ಮಿಸಲಾಗಿದೆ ಎಂದು ಹಿಂದೂಗಳು ಹೋರಾಟವನ್ನು ಆರಂಭಿಸಿದರು. ಈ ಕಾಲಘಟ್ಟದಿಂದಲೇ ನೋಡಿ ರಾಮ ಜನ್ಮಭೂಮಿಯ ವಿವಾದ ಪ್ರಾರಂಭವಾಗಿ ಬಿಟ್ಟಿತು. ರಾಮನನ್ನು ಪೂಜಿಸಲು ಹಾಗೂ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಈ ಸ್ಥಳದಲ್ಲಿ ನಮಗೆ ಅವಕಾಶವನ್ನು ನೀಡಬೇಕು ಎಂದು ಹಿಂದೂಗಳು ಕೋರ್ಟ್ನ ಮೊರೆ ಹೋದರು. ವಿಶ್ವ ಹಿಂದೂ ಪರಿಷತ್ ರಾಮ ಜನ್ಮಭೂಮಿಯಲ್ಲಿ ಶಿಲಾನ್ಯಾಸವನ್ನು ನಡೆಸಲು 1980ರ ದಶಕದಲ್ಲಿ ಪ್ರಯತ್ನವನ್ನು ಆರಂಭಿಸಿತು. ಅಲಹಾಬಾದ್ ಹೈಕೋರ್ಟ್ನ ಲಖನೌ ಪೀಠ ಈ ಶಿಲಾನ್ಯಾಸಕ್ಕೆ ತಡೆಯಾಜ್ಞೆಯನ್ನು ನೀಡಿತು. ನಂತರ ವಿವಾದಿತವಲ್ಲದ ಜಾಗದಲ್ಲಿ ಶಿಲಾನ್ಯಾಸ ನಡೆಸಲು ಅನುಮತಿಯನ್ನು ನೀಡಿತು. ಆಗಿನ ರಾಜೀವ್ ಗಾಂಧಿ ಸರ್ಕಾರದ ಗೃಹ ಸಚಿವ ಬೂಟಾ ಸಿಂಗ್ ಬಿಎಚ್ಪಿ ನಾಯಕ ಅಶೋಕ್ ಸಿಂಗಾಲ್ರಿಗೆ ಔಪಚಾರಿಕವಾಗಿ ಅನುಮತಿಯನ್ನು ನೀಡಿದರು. ಮತೀಯ ದಂಗೆ ಹೆಚ್ಚಾಗುವ ಸಾಧ್ಯತೆ ಇದ್ದ ಕಾರಣ ಈ ಶಿಲಾನ್ಯಾಸವನ್ನು ವಿವಾದಿತವಲ್ಲದ ಜಾಗದಲ್ಲಿ ನಡೆಸಲು ಅನುಮತಿಸಲಾಗಿತ್ತು. ಆದರೆ ವಿಎಚ್ಪಿ ಇದನ್ನು ಉಲ್ಲಂಘಿಸಿತ್ತು. ನವೆಂಬರ್ 19, 1989ರಂದು ವಿಎಚ್ಪಿ ನಾಯಕರು ಹಾಗೂ ಸಾಧುಗಳ ಗುಂಪು ಗುಂಡಿ ತೆಗೆದು ಅಡಿಪಾಯ ಹಾಕಿದ್ದು ವಿವಾದಿತ ಜಾಗದಲ್ಲೇ ಆಗಿತ್ತು. ಸೆಪ್ಟೆಂಬರ್ 1990ರಲ್ಲಿ ಬಿಜೆಪಿಯ ಮಹೋನ್ನತ ನಾಯಕ LK ಅಡ್ವಾಣಿ ಗುಜರಾತಿನಿಂದ ಅಯೋಧ್ಯೆಯವರೆಗೆ ರಥಯಾತ್ರೆಯನ್ನು ಹಮ್ಮಿಕೊಂಡರು. ರಾಮ ಜನ್ಮಭೂಮಿಯ ವಿವಾದದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು ಹಾಗೂ ಮಂದಿರ ನಿರ್ಮಾಣಕ್ಕೆ ಜನರ ಬೆಂಬಲ ಪಡೆಯುವುದು ಅವರ ಉದ್ದೇಶವಾಗಿತ್ತು. ಧರ್ಮದ ಬಾವುಟದ ಕೆಳಗೆ ಈ ರಥಯಾತ್ರೆ ನಡೆದರೂ ಬಿಜೆಪಿಗೆ ಇದು ರಾಜಕೀಯ ಮೈಲೇಜನ್ನು ತಂದುಕೊಟ್ಟಿತ್ತು. 85 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದ್ದ ಬಿಜೆಪಿ 1991ರ ಸಾರ್ವತ್ರಿಕ ಚುನಾವಣೆಯಲ್ಲಿ 120 ಸ್ಥಾನಗಳನ್ನು ಗೆದ್ದುಕೊಂಡಿತು. ಈ ರಥಯಾತ್ರೆಯು ಗುಜರಾತ್, ಉತ್ತರ ಪ್ರದೇಶ್, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಕೋಮು ಗಲಭೆಗೆ ದಾರಿ ಮಾಡಿಕೊಟ್ಟಿತು. ಅಂದಿನ ಬಿಹಾರದ ಮುಖ್ಯಮಂತ್ರಿ ಲಾಲೂ ಪ್ರಸಾದ್ ಯಾದವ್ರವರ ಆಜ್ಞೆಯಂತೆ 1990ರ ಅಕ್ಟೋಬರ್ನಲ್ಲಿ ಈ ರಥಯಾತ್ರೆಯನ್ನು ತಡೆದು ಅಡ್ವಾಣಿಯವರನ್ನು ಬಂಧಿಸಲಾಯಿತು.
ಡಿಸೆಂಬರ್ 6, 1992ರಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಭಾರತೀಯ ಜನತಾ ಪಕ್ಷವು ಅಯೋಧ್ಯೆಯಲ್ಲಿ ಶೋಭಾಯಾತ್ರೆಯನ್ನು ಆಯೋಜಿಸಿದವು. ಕರಸೇವಕರು ಎಂದು ಕರೆಯಲ್ಪಡುವ ಸುಮಾರು 1.5 ಲಕ್ಷ ಸ್ವಯಂ ಸೇವಕರು ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಈ ಶೋಭಾಯಾತ್ರೆಯು ನೋಡುತ್ತಿದ್ದಂತೆ ಹಿಂಸಾತ್ಮಕ ರೂಪವನ್ನು ಪಡೆಯಿತು. ಕರಸೇವಕರು ಭದ್ರತಾ ಪಡೆಗಳನ್ನು ಲೆಕ್ಕಿಸದೆ ಮುನ್ನುಗ್ಗಿ ಬಾಬರಿ ಮಸೀದಿಯನ್ನು ಉರುಳಿಸಿಯೇ ಬಿಟ್ಟರು. ಈ ಘಟನೆಯ ತನಿಖೆಯನ್ನು ನಡೆಸಲು ಅಂದಿನ ಪ್ರಧಾನಿ PV ನರಸಿಂಹರಾವ್ ಲಿಬರ್ಹಾನ್ ಆಯೋಗವನ್ನು ರಚಿಸಿದರು. ತನಿಖೆಯನ್ನು ಮುಗಿಸಿದ ಆಯೋಗವು RSS, BHP, ಶಿವಸೇನೆ, ಬಜರಂಗದಳ ಮತ್ತು ಬಿಜೆಪಿ ನಾಯಕರುಗಳೇ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಲು ಕಾರಣೀಕರ್ತರು ಎಂದು ವರದಿಯನ್ನು ನೀಡಿತು. ಅಷ್ಟೇ ಅಲ್ಲದೆ ಈ ಘಟನೆಯು ತತ್ಕ್ಷಣದ ಭಾವನೆಯಿಂದ ಸ್ವಾಭಾವಿಕವಾಗಿ ನಡೆದಿದ್ದಲ್ಲ, ಬದಲಾಗಿ ಮುಂಚೆಯೇ ಯೋಜಿಸಿ ನಡೆಸಲಾಗಿದೆ ಎಂದಿತು. ಈ ಘಟನೆಯ ನಂತರ ಭಾರತದ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಮುಂದಿನ ಹಲವಾರು ತಿಂಗಳುಗಳ ಕಾಲ ಗಲಭೆಯಾಯಿತು. 27 ಫೆಬ್ರವರಿ 2002ರಲ್ಲಿ ನಡೆದ ಗೋಧ್ರಾ ಹತ್ಯಾಕಾಂಡವನ್ನು ಯಾರು ತಾನೇ ಮರೆಯಲು ಸಾಧ್ಯ? ಅಂದು ಸಾಬರ್ಮತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ 59 ಹಿಂದೂ ಭಕ್ತರು ಮತ್ತು ಕರಸೇವಕರು ಅಯೋಧ್ಯೆಯಿಂದ ಹಿಂತಿರುಗುತ್ತಿದ್ದರು. ಇವರೆಲ್ಲರನ್ನೂ ಗೋಧ್ರಾ ರೈಲ್ವೆ ನಿಲ್ದಾಣದ ಸಮೀಪ ಸಜೀವವಾಗಿ ದಹಿಸಿ ಕೊಲ್ಲಲಾಗಿತ್ತು. ಸುದೀರ್ಘ ವಾದ ವಿವಾದಗಳನ್ನು ಆಲಿಸಿದ ಅಲಹಾಬಾದ್ ಹೈಕೋರ್ಟ್ 2010ರಲ್ಲಿ ರಾಮ ಜನ್ಮಭೂಮಿಯನ್ನು 3 ಸಮಾನ ಭಾಗಗಳಾಗಿ ವಿಂಗಡಿಸಿ ತೀರ್ಪು ನೀಡಿತು. ಪ್ರತಿಯೊಂದು ಭಾಗವನ್ನು ಸುನ್ನಿ ವಕ್ಫ್ ಬೋರ್ಡ್, ನಿರ್ಮೋಹಿ ಅಖಾರ ಮತ್ತು ರಾಮಲಲ್ಲಾರಿಗೆ ಹಂಚಿಬಿಟ್ಟಿತು. ಆದರೆ ಹೈಕೋರ್ಟ್ನ ಈ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಾಯಿತು. ಪುನಃ ವಾದ ವಿವಾದವನ್ನು ಆಲಿಸಿದ ಸುಪ್ರೀಂ ಕೋರ್ಟ್ 2019ರಲ್ಲಿ ತನ್ನ ತೀರ್ಪನ್ನು ನೀಡಿ ಅಲಹಾಬಾದ್ ಹೈಕೋರ್ಟ್ನ ತೀರ್ಪು ದೋಷದಿಂದ ಕೂಡಿದೆ ಎಂದಿತು. 5 ನ್ಯಾಯಮೂರ್ತಿಗಳನ್ನು ಒಳಗೊಂಡ ಸುಪ್ರೀಂ ಕೋರ್ಟ್ನ ಈ ಪೀಠವು ವಿವಾದಿತ ಸ್ಥಳವನ್ನು ರಾಮಲಲ್ಲಾನಿಗೆ ನೀಡಿಯೇ ಬಿಟ್ಟಿತು. ಹಿಂದೂಗಳು ನಂಬಿದಂತೆ ವಿವಾದಿತ ಸ್ಥಳವೇ ರಾಮನ ನಿಜವಾದ ಜನ್ಮಸ್ಥಾನ ಹಾಗೂ ರಾಮನೇ ಸಾಂಕೇತಿಕವಾಗಿ ಆ ಜಾಗದ ಒಡೆಯ ಎಂದು ಸಾರಿಬಿಟ್ಟಿತು. ಅಷ್ಟೇ ಅಲ್ಲದೆ 1992ರಲ್ಲಿ ಕೆಡವಿದ ಬಾಬರಿ ಮಸೀದಿಯನ್ನು ಪುನರ್ ನಿರ್ಮಿಸಲು ಅಯೋಧ್ಯೆಯ ಪ್ರಮುಖವಾದ ಬೇರೆ ಸ್ಥಳದಲ್ಲಿ 5 ಎಕರೆಯಷ್ಟು ಜಾಗವನ್ನು ಸರ್ಕಾರ ನೀಡಬೇಕು ಎಂದಿತು. ವಿವಾದಿತ ಭೂಮಿಯನ್ನು ಸರ್ಕಾರವೇ ರಚಿಸಿದ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಹಸ್ತಾಂತರಿಸಲು ನಿರ್ದೇಶನ ನೀಡಿತು. ಈ ತೀರ್ಪಿನಿಂದ ಸಂತೋಷಗೊಂಡ ಹಿಂದೂಗಳು ದೇಶದಾದ್ಯಂತ ಸಂಭ್ರಮಾಚರಣೆ ಮಾಡಿದರು. ಹಿಂದೂಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಫೆಬ್ರವರಿ 5ರಂದು ಪ್ರಧಾನಮಂತ್ರಿ ಸಚಿವಾಲಯವು ದೇವಾಲಯವನ್ನು ನಿರ್ಮಿಸುವ ಯೋಜನೆಯನ್ನು ಅಂಗೀಕರಿಸಿದೆ ಎಂದು ಸಂಸತ್ತಿನಲ್ಲಿ ಘೋಷಿಸಿತು. ಆಗಸ್ಟ್ 2020ರಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ರಾಮ ಜನ್ಮಭೂಮಿಯಲ್ಲಿ ಮಂದಿರವನ್ನು ನಿರ್ಮಿಸಲು ಅಡಿಗಲ್ಲು ಹಾಕಿದರು. 40 kg ತೂಕದ ಬೆಳ್ಳಿಯ ಇಟ್ಟಿಗೆಯನ್ನು ಬಳಸಿ ಈ ಅಡಿಗಲ್ಲು ಹಾಕಲಾಯಿತು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜ್ಯಪಾಲೆ ಆನಂದಿಬೆನ್ ಪಟೇಲ್, RSS ಮುಖ್ಯಸ್ಥ ಮೋಹನ್ ಭಾಗವತ್, ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮುಖ್ಯಸ್ಥ ನೃತ್ಯ ಗೋಪಾಲ್ ದಾಸ್ ಮುಂತಾದ ಗಣ್ಯರು ಈ ಸಂದರ್ಭಕ್ಕೆ ಸಾಕ್ಷಿಯಾದರು. ಮುಂದಿನ ದಿನಗಳಲ್ಲಿ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗಿತು. ಆಗಸ್ಟ್ 21ರಲ್ಲಿ ಮಂದಿರ ನಿರ್ಮಾಣ ಕಾರ್ಯವನ್ನು ವೀಕ್ಷಿಸಲು ಜನರಿಗೆ ಅವಕಾಶ ಮಾಡಿಕೊಡಲಾಯಿತು.
2022ರಲ್ಲಿ ಮಂದಿರದ ಸುಂದರವಾದ 3D ನೀಲನಕ್ಷೆಯ ವಿಡಿಯೋವನ್ನು ಬಿಡುಗಡೆ ಮಾಡಲಾಯಿತು. ಜನವರಿ 2023ರಲ್ಲಿ ರಾಮಲಲ್ಲಾನ ವಿಗ್ರಹದ ಕೆತ್ತನೆಯನ್ನು ಪ್ರಾರಂಭ ಮಾಡಲಾಯಿತು. ಮಂದಿರ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಂಡು 2024 ಜನವರಿ 22ರಂದು ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ನಡೆಸಲು ಮುಹೂರ್ತ ನಿಗದಿಯಾಗಿದೆ. ಅಂತೆಯೇ ಹಲವಾರು ದಶಕಗಳಿಂದ ನಡೆದು ಬಂದ ವಿವಾದಕ್ಕೂ ಪೂರ್ಣ ವಿರಾಮ ಹಾಕಲು ಮುಹೂರ್ತವೂ ನಿಗದಿಯಾದಂತಾಗಿದೆ. ಜೈ ಶ್ರೀರಾಮ್.